ನಾಯಕನಹಟ್ಟಿಯಲ್ಲಿ ಗಾಂಜಾ ಬೆಳೆದಿದ್ದ ಜಮೀನಿನ ಮೇಲೆ ಪೊಲೀಸರು ದಾಳಿ ನಡೆಸಿ 18 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಯನ್ನು ಬಂಧಿಸಿದ್ದೇವೆ ಎಂದು ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ. ಇನ್ನು ಗ್ರಾಮದ ಆರೋಪಿ ಪಾಲಯ್ಯ ಅವರು ಮೆಕ್ಕೆಜೋಳ ಮತ್ತು ಶೇಂಗಾ ಬೆಳೆಗಳ ಮಧ್ಯದಲ್ಲಿ ಗಾಂಜಾವನ್ನು ಬೆಳೆದಿದ್ದರು. ಸುಮಾರು ಹಸಿ ಗಾಂಜಾ ಸೊಪ್ಪಿನ ಗಿಡಗಳು ಒಟ್ಟು ತೂಕ 187 ಕೆಜಿ ಇದ್ದ ಅಂದಾಜು ಮೌಲ್ಯ 18 ಲಕ್ಷ ರೂಪಾಯಿಗಳಾಗಿದ್ದು ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಂದು ತಿಳಿಸಿದರು. ಇನ್ನು ಪ್ರಕರಣದಲ್ಲಿ ದಾಳಿ ಮಾಡಲು ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು, ಪೊಲೀಸ್ ಉಪ ಅಧೀಕ್ಷಕರಾದ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣರಾವ್, ಚಳ್ಳಕೆರೆ ಉಪವಿಭಾಗ ಮತ್ತು ತಳಕೂರು ಉಪನಿರೀಕ್ಷಕರಾದ ಹನುಮಂತಪ್ಪ ಎಂ ಶಿರೇಹಳ್ಳಿಯವರ ಮಾರ್ಗದರ್ಶನದಲ್ಲಿ ನಾಯಕನಹಟ್ಟಿ ಪಿಎಸ್ಐ ಪಾಂಡುರಂಗಪ್ಪ ಮತ್ತು ಸಿಬ್ಬಂದಿಗಳ ತಂಡ ರಚಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನು ದಾಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾರ್ಯಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವಿಚಾರ ಗೊತ್ತಾಗಿ ನಮ್ಮ ನಾಯಕನಹಟ್ಟಿ ಪಿಎಸ್ಐ ಪಾಂಡುರಂಗ ಅವರು ರೈಡ್ ಮಾಡಿದರು. ಸೊ ಈ ಒಂದು ರೈಡ್ನಲ್ಲಿ ನಮಗೆ ಆ ಲ್ಯಾಂಡ್ನಲ್ಲಿ ಒಂದು 700ಕ್ಕೂ ಹೆಚ್ಚು ಗಿಡಗಳನ್ನು ನಿಲ್ತಾ ಕಂಡು ಬಂದಿದೆ. ಪಾಲಯ್ಯ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಗಾಂಜಾ ಗಿಡಗಳನ್ನು ನಿಲ್ತಾ ಇದ್ದರು. ಸೊ ಅದನ್ನು ವಶಪಡಿಸ್ಕೊಂಡು ಠಾಣೆಯಲ್ಲಿ ಒಂದು NDPS ಕೇಸ್ ರಿಜಿಸ್ಟರ್ ಮಾಡಿ ಇರುವಂಥ ಗಾಂಜಾ ಗಿಡಗಳನ್ನೆಲ್ಲ ನಾವು ಸೀಸ್ ಮಾಡಿದ್ವಿ. ಟೋಟಲ್ ಕ್ವಾಂಟಿಟಿ ಅರೌಂಡ್ 180 ಕೆಜಸ್ ಬಂದಿದೆ. ಇದರ ಅಂದಾಜು ಮೌಲ್ಯ ಅರೌಂಡ್ 18 lakhs ಇರ್ಬೋದು. ಸೊ ಇನ್ನು ಮುಂದಿನ ತನಿಖೆಯನ್ನು ನಾವು ನಡೆಸುತ್ತೇವೆ. ಮುಂದಿನ ಡೀಟೇಲ್ಸನ್ನು ನಾವು ಕೊಡ್ತೇವೆ. ಈ ಸಂದರ್ಭದಲ್ಲಿ ನಾವು ಇದೇ ಒಂದು ಘಟನೆ ಆಗಿದೆ. ನಾವು ಒಣ ಗಾಂಜಾ 3 kg 4 kg ಆ ಥರ ಸಿಗ್ತಾಯಿತ್ತು ಪೆಡ್ಲರ್ಸ್ಗಳೆಲ್ಲ. ಬಟ್ ಈ ಥರ ಬೆಳೆಯುವಂಥ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಒಂದು ಮೇಜರ್ ಆಗಿದೆ. ಸರ್, ರೈಡ್ನಲ್ಲಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ಮತ್ತು ನಮ್ಮ ಸಿಬ್ಬಂದಿ ಆಗಿರುವಂಥ EM ಭಾಷಾ, ಅನ್ನಪ್ಪ ನಾಯಕ, ಕುಮಾರ್, ಶಿವಣ್ಣ, ವೀರೇಶ್, ದೇವರಾಜ ಇವರೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸುತ್ತೇನೆ. ಮತ್ತು ಅವರು ಮೆಕ್ಕೆಜೋಳ ಮತ್ತು ಶೇಂಗಾ ಬೆಳೆ ನಡುವೆ ಬೆಳೀತಾ ಇದ್ದಾರೆ. ಅದು ಹೈಟ್ ಕಾಣಬಾರ್ದಂಥ ಕೆಲವೊಂದು ಪ್ರಿಕಾಷನ್ಸ್ ಕೂಡ ತೊಗೊಂಡಿದ್ದಾರೆ. ಸೊ ಈ ಥರ ಇದ್ದಾಗ ನಾವು ಪ್ರತಿ ಹೊಲಕ್ಕೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಆದರೂ ಈ ನಡುವೆ ನಾವು ಒಂದು ಡ್ರೋನ್ ಸರ್ವೆ ಕೂಡ ಮಾಡ್ತಾಯಿದ್ವಿ. ಕೆಲವೊಂದು ಕಡೆ ನಾವು ಡ್ರೋನನ್ನು ಕಳಿಸಿ ಎಲ್ಲೆಲ್ಲಿ ನಮಗೆ ಡೌಟ್ಫುಲ್ ಇದೆ ಡ್ರೋನ್ ವೀಡಿಯೋ ಮುಖಾಂತರ ಕೂಡ ನಾವು ಟ್ರ್ಯಾಕ್ ಮಾಡ್ತಾಯಿದ್ವಿ. ಸೊ ಇದು ಒಂದು ಬಾತ್ಮೀದಾರರಿಂದ ಗೊತ್ತಾಗಿದೆ. ಬಟ್ ಆದರೂ ಅದು ಇನ್ನೂ ಕಟಾವಿಗೆ ಬಂದಿಲ್ಲ. ಇನಿಷಿಯಲ್ ಸ್ಟೇಜಸ್ ಆಫ್ ಲವರಿಂಗ್ ಬಂದಿದೆ.